ಸೇವನೆ ಮಾಡುವ ಪ್ರತಿಯೊಂದು ಆಹಾರದಲ್ಲೂ ಪೋಷಕಾಂಶಗಳು ಇದ್ದೇ ಇರುವುದು. ಆರೋಗ್ಯಕಾರಿ ಆಹಾರದಿಂದಲೇ ನಮ್ಮ ದೇಹದ ಫಿಟ್ನೆಸ್ ಅನ್ನ ಕಾಪಾಡಿಕೊಂಡು ಆರೋಗ್ಯಕಾರಿ ಜೀವನವನ್ನ ಸಾಗಿಸಬಹುದು. ಅದರಲ್ಲೂ ಕೆಲವೊಂದು ಬೀಜಗಳಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಇವೆ. ಬಾದಾಮಿ, ಗೋಡಂಬಿ, ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ ಇತ್ಯಾದಿಗಳು. ಅದರಲ್ಲೂ ಮುಖ್ಯವಾಗಿ ಅಗಸೆ ಬೀಜಗಳಲ್ಲಿ ಅತ್ಯಧಿಕ ಪ್ರಮಾಣದ ಪೋಷಕಾಂಶಗಳಿದ್ದು ಇದು ಆರೋಗ್ಯಕಾರಿ ಎಂದು ಹೇಳಲಾಗುತ್ತದೆ. ಇದನ್ನು ತೂಕ ಇಳಿಸಲು ಇಚ್ಛಿಸುವವರು ತಮ್ಮ ಆಹಾರ ಕ್ರಮದಲ್ಲಿ ಹೆಚ್ಚಾಗಿ ಬಳಕೆ ಮಾಡುವರು. ಅಗಸೆ ಬೀಜಗಳನ್ನು ಬಳಸಿಕೊಂಡರೆ ಅದು ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುವುದು ಎಂದು ಹೇಳಲಾಗಿದೆ. ತೂಕ ಇಳಿಸಲು ಬಯಸುವವರು ಅಗಸೆ ಬೀಜಗಳನ್ನ ಬಳಸಿಕೊಂಡರೆ ಅದು ಹೃದಯದ ಆರೋಗ್ಯವನ್ನ ಕೂಡ ಕಾಪಾಡುತ್ತದೆ. ತೂಕ ಇಳಿಸಲು ಬಯಸುವವರು ಅಗಸೆ ಬೀಜದ ಕಷಾಯ ಮಾಡಿಕೊಂಡರೆ ಅದು ಹೇಗೆ ಲಾಭಕಾರಿಯಾಗಿರುವುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಗಸೆ ಬೀಜಗಳನ್ನ ಶತಮಾನಗಳಿಂದ ಬಳಸಿಕೊಂಡು ಬರಲಾಗುತ್ತಿದ್ದು ಇದರಲ್ಲಿ ಎರಡು ವಿಧವಿದೆ. ಒಂದು ಕಂದು ಹಾಗೂ ಇನ್ನೊಂದು ಬಂಗಾರದ ಬಣ್ಣ. ಆದ್ರೆ ಎರಡರಲ್ಲೂ ಸರಿಯಾದ ಪೋಷಕಾಂಶಗಳು ಇವೆ. ಇದರಲ್ಲಿ ಇರುವ ಆರೋಗ್ಯದ ಲಾಭಗಳನ್ನ ತಿಳಿದುಕೊಂಡ ಬಳಿಕ ಎಲೆಮರೆಯ ಕಾಯಿಯಂತಿದ್ದ ಇದು ಹೆಚ್ಚು ಜನಪ್ರಿಯ ಪಡೆದುಕೊಂಡಿತು. ದಿನಕ್ಕೆ ಕೇವಲ 1 ಚಮಚ ಅಗಸೆ ಬೀಜ ಸೇವನೆ ಮಾಡಿದರೆ ಅದರಿಂದ ಹೃದಯದ ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಮೆಗಾ 3 ಕೊಬ್ಬಿನಾಮ್ಲಗಳು, ನಾರಿನಾಂಶ, ಪ್ರೋಟೀನ್ ಮತ್ತು ಇತರ ಕೆಲವು ಪ್ರಮುಖ ವಿಟಮಿನ್ಗಳು ಹಾಗೂ ಖನಿಜಾಂಶಗಳು ಇದರಲ್ಲಿವೆ. ಆಯುರ್ವೇದದಲ್ಲಿ ಕೆಲವು ಔಷಧಿಗಳ ತಯಾರಿಕೆಯಲ್ಲೂ ಈ ಬೀಜವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಲಾಗುತ್ತದೆ. ಮಾರುಕಟ್ಟೆಯಲ್ಲಿ ಇದು ವಿವಿಧ ರೂಪದಲ್ಲಿ ಲಭ್ಯವಿದ್ದು ಇದನ್ನು ಯಾವ ರೀತಿಯಿಂದಲೂ ಬಳಕೆ ಮಾಡಬಹುದು. ಬೀಜ, ಎಣ್ಣೆ, ಹುಡಿ, ಕ್ಯಾಪ್ಸೂಲ್ಸ್ ಮತ್ತು ಹಿಟ್ಟಿನ ರೂಪದಲ್ಲಿ ಇದು ಸಿಗುತ್ತದೆ. ಇನ್ನು ತೂಕ ಸಮತೋಲನದಲ್ಲಿಡಲು ಪ್ರಮುಖವಾಗಿ ದೇಹದಲ್ಲಿ ನಾರಿನಾಂಶ ಹಾಗೂ ಪ್ರೋಟೀನ್ ಅಗತ್ಯವಾಗಿ ಬೇಕು. ಅಗಸೆ ಬೀಜವನ್ನ ನೀವು ಮಧ್ಯಾಹ್ನ ಹಾಗೂ ರಾತ್ರಿ ಊಟದ ಮಧ್ಯೆ 1 ಚಮಚ ತಿಂದರೆ ಆಗ ಅತಿಯಾಗಿ ಬೇರೆ ತಿಂಡಿ ತಿನ್ನುವುದು ಕಡಿಮೆಯಾಗುವುದು. ಆಹಾರದ ನಾರಿನಾಂಶವು ಜೀರ್ಣಕ್ರಿಯೆ ನಿಧಾನವಾಗಿಸುವುದು ಮತ್ತು ಇದು ಹಾರ್ಮೋನ್ಗಳನ್ನ ನಿಯಂತ್ರಣದಲ್ಲಿಡುವುದು. ಇದರಿಂದಾಗಿ ಹಸಿವು ಕಡಿಮೆಯಾಗುವುದು ಮತ್ತು ಹೊಟ್ಟೆ ತುಂಬಿದಂತೆ ಕಂಡುಬರುವುದು. ಇದರಿಂದ ಅನಾರೋಗ್ಯಕಾರಿ ಆಹಾರ ಸೇವನೆ ಕಡಿಮೆಯಾಗುತ್ತದೆ. ಯಾವುದೇ ಪಾನೀಯಕ್ಕೆ 2.5 ಗ್ರಾಂನಷ್ಟು ಅಗಸೆ ಬೀಜಗಳನ್ನ ಸೇರಿಸಿಕೊಂಡರೆ ಅದರಿಂದ ಹಸಿವು ಕಡಿಮೆಯಾಗುವುದು ಮತ್ತು ಪದೇ ಪದೇ ತಿನ್ನುವುದು ಕಡಿಮೆಯಾಗುತ್ತದೆ. ಅಗಸೆ ಬೀಜದಿಂದಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವು ನಿಯಂತ್ರಣದಲ್ಲಿ ಇರುತ್ತದೆ. ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವು ಕೂಡ ಕಡಿಮೆಯಾಗುತ್ತದೆ. ಕಂದು ಬಣ್ಣದ ಈ ಬೀಜಗಳಲ್ಲಿ ಅತ್ಯಧಿಕ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ ಮತ್ತು ಇಸ್ಟ್ರೋಜನ್ ಇದೆ. ಇವೆರಡು ದೇಹದಲ್ಲಿ ಕ್ಯಾನ್ಸರ್ ಅಪಾಯವನ್ನ ಸಹ ಕಡಿಮೆ ಮಾಡುತ್ತದೆ. ಇನ್ನು ಅಗಸೆ ಬೀಜವನ್ನ ಹೇಗೆ ಬೇಕಿದ್ದರೂ ಸೇವನೆ ಮಾಡಬಹುದು. ಆದರೆ ಇದನ್ನು ಕಷಾಯದ ರೂಪದಲ್ಲಿ ಸೇವನೆ ಮಾಡಿದಾಗ ಅದು ದೇಹಕ್ಕೆ ಹೆಚ್ಚಿನ ಪೋಷಕಾಂಶಗಳನ್ನು ನೀಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.